ಪವರ್ ಶೇರಿಂಗ್ ಆಗಿದ್ರೆ ವೀಕ್ಷಕರೇ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ 2.5 ವರ್ಷ ಅಂತೇಳಿ ಪವರ್ ಶೇರಿಂಗ್ ಆಗಿದ್ದರೆ ಈಗ ಏನಾಗತ್ತೆ ಅಂತ. ಒಂದು ವೇಳೆ 2.5 ವರ್ಷ ಕಳೆದ ನಂತರ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಹೈಕಮಾಂಡ್ ಕೊಡೋದಿಲ್ಲ ಅನ್ನುವಂಥದ್ದು ಹೇಳ್ತಾ. ಯಾಕಂದ್ರೆ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಇಂಥದೇ ಘಟನೆ ನಡೆಯಿತು, ಆನಂತರ ರಾಜಸ್ಥಾನದಲ್ಲಿ ಕೂಡ ಇಂಥದೇ ಘಟನೆ ನಡೆಯಿತು. ಆದರೆ ರಾಜಸ್ಥಾನದಲ್ಲಿ ಸ್ವಲ್ಪ ಎಜೆಸ್ಟ್ ಆಗ್ಬಿಡ್ತು. ಇಲ್ಲ ಅಂತಂದ್ರೆ ಮಧ್ಯಪ್ರದೇಶ ತರ ಮಧ್ಯಪ್ರದೇಶದಲ್ಲಿ ಏನಾಯ್ತು ಗೊತ್ತಾ? ಹೇಳ್ತೀನಿ ಕೇಳಿ ವೀಕ್ಷಕರೇ. 2018ರಲ್ಲಿ ಚುನಾವಣೆ ಆಗುತ್ತೆ. ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ 114 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡುತ್ತೆ. 114 ಸೀಟ್ ಬರುತ್ತೆ. ಅವರು ಯಾರು ಗೆಲ್ತಾರೆ ಅವರಿಗೆ ಅದು ಬರುತ್ತೆ. ಆಗ ಏನಾಗುತ್ತೆ ಅಲ್ಲಿ ಏನಾಗುತ್ತೆ, ಒಂದು 50-50 ಫಾರ್ಮುಲಾ ಮಾಡ್ತಾರೆ. ಓಕೆ, 50-50 ಫಾರ್ಮುಲಾ ಏನು? ಮೊದಲಿಗೆ ಕಮಲ್ನಾಥ್, ಆ ನಂತರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಆಗುವುದು ಅಂತ. ಮೊದಲಿಗೆ ಕಮಲ್ನಾಥ್, ಈಗ ಸಿದ್ದರಾಮಯ್ಯನವರು ಆಗಿದ್ದಾರಲ್ಲ ಅದೇ ತರ ಕಮಲ್ನಾಥ್ ಮತ್ತು ಡಿ ಕೆ ಶಿವಕುಮಾರ್ ಪ್ಲೇಸ್ ಅಲ್ಲಿ ಮಾಧವರಾವ್ ಸಿಂಧ್ಯಾ ಅವರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ. ಕಮಲ್ನಾಥ್ 2.5 ವರ್ಷ ಸಿಎಂ ಆಗಬೇಕಿತ್ತು. 2.5 ವರ್ಷ ಅವರು ಸಿಎಂ ಆದರು. 2.5 ವರ್ಷದ ಬಳಿಕ ಕಮಲ್ನಾಥ್ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಡಲಿಲ್ಲ. ಪಾಪ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳೋಕ್ಕಲ್ಲ, ಬಿಡೋಕ್ಕಲ್ಲ, ಊಳೋಕ್ಕಲ್ಲ, ನುಂಗೋಕ್ಕಲ್ಲ. ಹೈಕಮಾಂಡ್ಗೆ ಹೋದ್ರೆ ಹೈಕಮಾಂಡ್ ಕೇರೆ ಮಾಡಲಿಲ್ಲ. ಹೈಕಮಾಂಡ್ ಕೂಡ ಮನವೊಲಿಸೋ ಕೆಲಸ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿ ಕುರ್ಚಿ ಸಿಗದ ಕಾರಣಕ್ಕಾಗಿ ಸಿಡಿದೇಳ್ತಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ. ಸಿಂಧ್ಯಾ ಬಣದ 22 ಶಾಸಕರು ರಾಜೀನಾಮೆ ಕೊಡ್ತಾರೆ. ಈ ಸಿಂಧ್ಯಾ ಮಾಧವರಾವ್ ಸಿಂಧ್ಯಾ ಅವರ ಮಗ. ಮಾಧವರಾವ್ ಸಿಂಧ್ಯಾ ಅಪ್ಪಟ ಕಾಂಗ್ರೆಸ್ಸಿಗ. ಅವರೊಂದು ಆಕ್ಸಿಡೆಂಟ್ ನಲ್ಲಿ ತಿರ್ಕೊಂಡ್ಬಿಡ್ತಾರೆ. ಇಲ್ಲಾಂತಂದ್ರೆ ಮುಖ್ಯಮಂತ್ರಿಗೆ ಹೇಳಿ ಮಾಡಿಸಿದಂತ ಅಭ್ಯರ್ಥಿ ಅವರಿರ್ಬೋದು, ಅಥವಾ ಈ ಸಚಿನ್ ಪೈಲಟ್ ಅವರ ತಂದೆ ರಾಜೇಶ್ ಪೈಲಟ್. ಸಚಿನ್ ಪೈಲಟ್ಗೂ ಹಂಗೆ ಆಯ್ತು ರಾಜಸ್ಥಾನದಲ್ಲಿ. ಗೆಹ್ಲೋಟ್ ಮತ್ತು ಅಶೋಕ್ ಗೆಹ್ಲೋಟ್ ಮತ್ತು ಇವರ ನಡುವೆ ಒಂದು ಒಪ್ಪಂದ ಆಗುತ್ತೆ, 2.5 ವರ್ಷ ಅಂತೇಳಿ. ಅಶೋಕ್ ಗೆಹ್ಲೋಟ್ ಬಿಟ್ಕೊಡೋದಿಲ್ಲ. ಎಐಸಿಸಿ ಅಧ್ಯಕ್ಷ ಮಾಡ್ತೀನಂತೆ, ಬಿಟ್ಕೊಡೋದಿಲ್ಲ. ಅವ್ರು ಸ್ವಲ್ಪ ಏನು ಸಚಿನ್ ಪೈಲಟ್ ಹೋಗ್ಬಿಡ್ತಾರೆ ಅಂತ ಆಯ್ತು ಒಮ್ಮೆ ಬಿಜೆಪಿಗೆ, ಬಟ್ ಹೋಗ್ಲಿಲ್ಲ. ಇಲ್ಲೇನಾಯ್ತು, ಕೊಟ್ಟಿಲ್ಲ ಅಂತ ಹೇಳೋದು ನೋಡಿ. 22 MLAಗಳಂತ ಕರ್ಕೊಂಡು ಹೋಗ್ಬಿಟ್ರು. ಯಾರು? ಜ್ಯೋತಿರಾದಿತ್ಯ ಸಿಂಧ್ಯಾ. ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಕುಸಿದೋಯ್ತು. 230 ಶಾಸಕರಿರೋದಲ್ಲಿ ವೀಕ್ಷಕರೇ, 230 ಶಾಸಕ ಬಲದ ವಿಧಾನಸಭೆ 208ಕ್ಕೆ ಕುಸಿಯಿತು. ಅಂದ್ರೆ ಕಾಂಗ್ರೆಸ್ ಬಲ 114ರಿಂದ 92ಕ್ಕೆ ಕುಸಿತ ಕಂಡಿತು. ಹಾಗಾಗಿ ನಾನು ಮೊನ್ನೆ ಕೂಡ ಅದೇ ಕಥೆಯನ್ನು ಹೇಳಿದೆ ನಿಮಗೆ. ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಎಷ್ಟಿದೆ? 140 ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟಿದೆ? 84 ಇದೆ. ಒಂದು ವೇಳೆ ಅಲ್ಪಮತಕ್ಕೆ ಕುಸಿಬೇಕು ಅಂತಂದ್ರೆ 83ಕ್ಕೆ ಬರಬೇಕು. ಕಾಂಗ್ರೆಸ್ 83ಕ್ಕೆ ಬರಬೇಕು ಅಂತಂದ್ರೆ 56 ಜನ ರಾಜೀನಾಮೆ ಕೊಡಬೇಕು. ಅದು ಈಸಿ ಅಲ್ಲ. ಇಲ್ಲಿ 22 ಜನ ರಾಜೀನಾಮೆ ಕೊಟ್ಟಾಗ 107 ಶಾಸಕರ ಬಲ ಹೊಂದಿದ್ದ ಬಿಜೆಪಿ ಸರ್ಕಾರ ರಚನೆ ಮಾಡಿತು. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ಮುಖ್ಯಮಂತ್ರಿ ಆದರು. ಆಯ್ತಾ? ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿಗೆ ಹೋದ್ರು, ಅವರು ಕೇಂದ್ರದಲ್ಲಿ ಮಂತ್ರಿ ಆದ್ರು. ಈಗಲೂ ಕೂಡ ಬಿಜೆಪಿ ಜೊತೆನೇ ಇದ್ದಾರೆ. ಅದಾದ ನಂತರ ನಡೆದಂತ ಚುನಾವಣೆಯಲ್ಲಿ 165 ಬಂತು ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ. ನಮ್ಮ ಕರ್ನಾಟಕದಿಂದ ಸಿಟಿ ರವಿ ಅವರಲ್ಲಿ ಉಸ್ತುವಾರಿ ಆಗಿದ್ದು 165. ಆಗ ಅಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ ಅವರನ್ನ ಕೇಂದ್ರ ಕರ್ಕೊಂಡು ಹೋದ್ರೆ ಬೇರೆ ವಿಚಾರ. ಈಗ ಡಿ ಕೆ ಶಿವಕುಮಾರ್ ಈ ತರ ಮಾಡ್ತಾರಾ? ಆದ್ರೆ ಇಲ್ಲಿ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ 140 ಜನರಿಂದ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ನೀವು? ಸರ್ಕಾರ ಬೀಳಿಸೋದಕ್ಕೆ ಅಷ್ಟು ಈಸಿ ಅಲ್ಲ. ಆದ್ರೆ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡಿ. ಪವರ್ ಶೇರಿಂಗ್ ಆಗಿದ್ರೆ ವೀಕ್ಷಕರೇ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ 2.5 ವರ್ಷ ಅಂತೇಳಿ ಪವರ್ ಶೇರಿಂಗ್ ಆಗಿದ್ದರೆ ಈಗ ಏನಾಗತ್ತೆ ಅಂತ. ಒಂದು ವೇಳೆ 2.5 ವರ್ಷ ಕಳೆದ ನಂತರ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಹೈಕಮಾಂಡ್ ಕೊಡೋದಿಲ್ಲ ಅನ್ನುವಂಥದ್ದು ಹೇಳ್ತಾ. ಯಾಕಂದ್ರೆ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಇಂಥದೇ ಘಟನೆ ನಡೆಯಿತು, ಆನಂತರ ರಾಜಸ್ಥಾನದಲ್ಲಿ ಕೂಡ ಇಂಥದೇ ಘಟನೆ ನಡೆಯಿತು. ಆದರೆ ರಾಜಸ್ಥಾನದಲ್ಲಿ ಸ್ವಲ್ಪ ಎಜೆಸ್ಟ್ ಆಗ್ಬಿಡ್ತು. ಇಲ್ಲ ಅಂತಂದ್ರೆ ಮಧ್ಯಪ್ರದೇಶ ತರ ಮಧ್ಯಪ್ರದೇಶದಲ್ಲಿ ಏನಾಯ್ತು ಗೊತ್ತಾ? ಹೇಳ್ತೀನಿ ಕೇಳಿ ವೀಕ್ಷಕರೇ. 2018ರಲ್ಲಿ ಚುನಾವಣೆ ಆಗುತ್ತೆ. ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ 114 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡುತ್ತೆ. 114 ಸೀಟ್ ಬರುತ್ತೆ. ಅವರು ಯಾರು ಗೆಲ್ತಾರೆ ಅವರಿಗೆ ಅದು ಬರುತ್ತೆ. ಆಗ ಏನಾಗುತ್ತೆ ಅಲ್ಲಿ ಏನಾಗುತ್ತೆ, ಒಂದು 50-50 ಫಾರ್ಮುಲಾ ಮಾಡ್ತಾರೆ. ಓಕೆ, 50-50 ಫಾರ್ಮುಲಾ ಏನು? ಮೊದಲಿಗೆ ಕಮಲ್ನಾಥ್, ಆ ನಂತರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಆಗುವುದು.
ಮೊದಲಿಗೆ ಕಮಲ್ನಾಥ್, ಈಗ ಸಿದ್ದರಾಮಯ್ಯನವರಾಗಿದ್ದಾರಲ್ಲ ಅದೇ ತರ ಕಮಲ್ನಾಥ್ ಮತ್ತು ಡಿ ಕೆ ಶಿವಕುಮಾರ್ ಪ್ಲೇಸ್ ಅಲ್ಲಿ ಮಾಧವರಾವ್ ಸಿಂಧ್ಯಾ ಅವರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ. ಕಮಲ್ನಾಥ್ 2.5 ವರ್ಷ ಸಿಎಂ ಆಗಬೇಕಿತ್ತು. 2.5 ವರ್ಷ ಅವರು ಸಿಎಂ ಆದರು. 2.5 ವರ್ಷದ ಬಳಿಕ ಕಮಲ್ನಾಥ್ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಡಲಿಲ್ಲ. ಪಾಪ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳೋಕ್ಕಲ್ಲ, ಬಿಡೋಕ್ಕಲ್ಲ, ಊಳೋಕ್ಕಲ್ಲ, ನುಂಗೋಕ್ಕಲ್ಲ. ಹೈಕಮಾಂಡ್ಗೆ ಹೋದ್ರೆ ಹೈಕಮಾಂಡ್ ಕೇರೆ ಮಾಡಲಿಲ್ಲ. ಹೈಕಮಾಂಡ್ ಕೂಡ ಮನವೊಲಿಸೋ ಕೆಲಸ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿ ಕುರ್ಚಿ ಸಿಗದ ಕಾರಣಕ್ಕಾಗಿ ಸಿಡಿದೇಳ್ತಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ. ಸಿಂಧ್ಯಾ ಬಣದ 22 ಶಾಸಕರು ರಾಜೀನಾಮೆ ಕೊಡ್ತಾರೆ. ಈ ಸಿಂಧ್ಯಾ ಮಾಧವರಾವ್ ಸಿಂಧ್ಯಾ ಅವರ ಮಗ. ಮಾಧವರಾವ್ ಸಿಂಧ್ಯಾ ಅಪ್ಪಟ ಕಾಂಗ್ರೆಸ್ಸಿಗ. ಅವರೊಂದು ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಬಿಡ್ತಾರೆ. ಇಲ್ಲಾಂತಂದ್ರೆ ಮುಖ್ಯಮಂತ್ರಿಗೆ ಹೇಳಿ ಮಾಡಿಸಿದಂತ ಅಭ್ಯರ್ಥಿ ಅವರು. ಅವರಿರ್ಬೋದು ಅಥವಾ ಈ ಸಚಿನ್ ಪೈಲಟ್ ಅವರ ತಂದೆ ರಾಜೇಶ್ ಪೈಲಟ್. ಸಚಿನ್ ಪೈಲಟ್ಗೂ ಹಂಗೆ ಆಯ್ತು ರಾಜಸ್ಥಾನದಲ್ಲಿ. ಅಶೋಕ್ ಗೆಹ್ಲೋಟ್ ಮತ್ತು ಇವರ ನಡುವೆ ಒಂದು ಒಪ್ಪಂದ ಆಗುತ್ತೆ. 2.5 ವರ್ಷ ಅಂತೇಳಿ. ಅಶೋಕ್ ಗೆಹ್ಲೋಟ್ ಬಿಟ್ಕೊಡೋದಿಲ್ಲ. ಎಐಸಿಸಿ ಅಧ್ಯಕ್ಷ ಮಾಡ್ತೀನಂತೆ, ಬಿಟ್ಕೊಡೋದಿಲ್ಲ. ಅವ್ರು ಸ್ವಲ್ಪ ಏನೋ ಸಚಿನ್ ಪೈಲಟ್ ಹೋಗ್ಬಿಡ್ತಾರೆ ಅಂತ ಆಯ್ತು ಒಮ್ಮೆ ಬಿಜೆಪಿಗೆ, ಬಟ್ ಹೋಗ್ಲಿಲ್ಲ. ಇಲ್ಲೇನಾಯ್ತು, ಕೊಟ್ಟಿಲ್ಲ ಅಂತ ಹೇಳೋದು ನೋಡಿ. 22 MLA ಕರ್ಕೊಂಡು ಹೋಗ್ಬಿಟ್ರು. ಯಾರು? ಜ್ಯೋತಿರಾದಿತ್ಯ ಸಿಂಧ್ಯಾ. ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಕುಸಿದೋಯ್ತು. 230 ಶಾಸಕರಿರೋದಲ್ಲಿ ವೀಕ್ಷಕರೇ, 230 ಶಾಸಕ ಬಲದ ವಿಧಾನಸಭೆ 208ಕ್ಕೆ ಕುಸಿಯಿತು. ಅಂದ್ರೆ ಕಾಂಗ್ರೆಸ್ ಬಲ 114ರಿಂದ 92ಕ್ಕೆ ಕುಸಿತ ಕಂಡಿತು. ಹಾಗಾಗಿ ನಾನು ಮೊನ್ನೆ ಕೂಡ ಅದೇ ಕಥೆಯನ್ನು ಹೇಳಿದೆ ನಿಮಗೆ. ಕಾಂಗ್ರೆಸ್ ಎಷ್ಟಿದೆ? 140 ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟಿದೆ? 84 ಇದೆ. ಒಂದು ವೇಳೆ ಅಲ್ಪಮತಕ್ಕೆ ಕುಸಿಬೇಕು ಅಂತಂದ್ರೆ 83ಕ್ಕೆ ಬರಬೇಕು ಕಾಂಗ್ರೆಸ್. 83ಕ್ಕೆ ಬರಬೇಕು ಅಂತಂದ್ರೆ 56 ಜನ ರಾಜೀನಾಮೆ ಕೊಡಬೇಕು. ಅದು ಈಸಿ ಅಲ್ಲ. ಇಲ್ಲಿ 22 ಜನ ರಾಜೀನಾಮೆ ಕೊಟ್ಟಾಗ 107 ಶಾಸಕರ ಬಲ ಹೊಂದಿದ್ದ ಬಿಜೆಪಿ ಸರ್ಕಾರ ರಚನೆ ಮಾಡಿತು. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ಮುಖ್ಯಮಂತ್ರಿ ಆದರು. ಆಯ್ತಾ? ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿಗೆ ಹೋದ್ರು. ಅವರು ಕೇಂದ್ರದಲ್ಲಿ ಮಂತ್ರಿ ಆದ್ರು. ಈಗಲೂ ಕೂಡ ಬಿಜೆಪಿ ಜೊತೆನೇ ಇದ್ದಾರೆ. ಅದಾದ ನಂತರ ನಡೆದಂತ ಚುನಾವಣೆಯಲ್ಲಿ 165 ಬಂತು ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ. ನಮ್ಮ ಕರ್ನಾಟಕದಿಂದ ಸಿಟಿ ರವಿ ಅವರಲ್ಲಿ ಉಸ್ತುವಾರಿ ಆಗಿದ್ದು 165. ಆಗ ಅಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ. ಅವರನ್ನ ಕೇಂದ್ರ ಕರ್ಕೊಂಡು ಹೋಗೋದು ಬೇರೆ ವಿಚಾರ. ಈಗ ಡಿ ಕೆ ಶಿವಕುಮಾರ್ ಈ ತರ ಮಾಡ್ತಾರಾ? ಆದ್ರೆ ಇಲ್ಲಿ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ 140 ಜನರಿಂದ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ನೀವು? ಸರ್ಕಾರ ಬೀಳಿಸೋದಕ್ಕೆ ಅಷ್ಟು ಈಸಿ ಅಲ್ಲ. ಆದ್ರೆ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ. ಪವರ್ ಶೇರಿಂಗ್ ಆಗಿದ್ರೆ ವೀಕ್ಷಕರೇ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ 2.5 ವರ್ಷ ಅಂತೇಳಿ ಪವರ್ ಶೇರಿಂಗ್ ಆಗಿದ್ದರೆ ಈಗ ಏನಾಗತ್ತೆ ಅಂತ. ಒಂದು ವೇಳೆ 2.5 ವರ್ಷ ಕಳೆದ ನಂತರ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ? ಹೈಕಮಾಂಡ್ ಕೊಡೋದಿಲ್ಲ ಅನ್ನುವಂಥದ್ದು ಹೇಳ್ತಾ. ಯಾಕಂದ್ರೆ ಈ ಹಿಂದೆ ಮಧ್ಯಪ್ರದೇಶದಲ್ಲಿ ಇಂಥದೇ ಘಟನೆ ನಡೆಯಿತು. ಆನಂತರ ರಾಜಸ್ಥಾನದಲ್ಲಿ ಕೂಡ ಇಂಥದೇ ಘಟನೆ ನಡೆಯಿತು. ಆದರೆ ರಾಜಸ್ಥಾನದಲ್ಲಿ ಸ್ವಲ್ಪ ಎಜೆಸ್ಟ್ ಆಗ್ಬಿಡ್ತು. ಇಲ್ಲ ಅಂತಂದ್ರೆ ಮಧ್ಯಪ್ರದೇಶ ತರ ಮಧ್ಯಪ್ರದೇಶದಲ್ಲಿ ಏನಾಯ್ತು ಗೊತ್ತಾ? ಹೇಳ್ತೀನಿ ಕೇಳಿ ವೀಕ್ಷಕರೇ. 2018ರಲ್ಲಿ ಚುನಾವಣೆ ಆಗುತ್ತೆ. ಕಾಂಗ್ರೆಸ್ ಗವರ್ಮೆಂಟ್ ಅಲ್ಲಿ 114 ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡುತ್ತೆ. 114 ಸೀಟ್ ಬರುತ್ತೆ. ಅವರು ಯಾರು ಗೆಲ್ತಾರೆ ಅವರಿಗೆ ಅದು ಬರುತ್ತೆ. ಆಗ ಏನಾಗುತ್ತೆ ಅಲ್ಲಿ ಏನಾಗುತ್ತೆ, ಒಂದು 50-50 ಫಾರ್ಮುಲಾ ಮಾಡ್ತಾರೆ. ಓಕೆ, 50-50 ಫಾರ್ಮುಲಾ ಏನು? ಮೊದಲಿಗೆ ಕಮಲ್ನಾಥ್, ಆ ನಂತರ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು ಮುಖ್ಯಮಂತ್ರಿ ಆಗುವುದು. ಮೊದಲಿಗೆ ಕಮಲ್ನಾಥ್, ಈಗ ಸಿದ್ದರಾಮಯ್ಯನವರಾಗಿದ್ದಾರಲ್ಲ ಅದೇ ತರ ಕಮಲ್ನಾಥ್ ಮತ್ತು ಡಿ ಕೆ ಶಿವಕುಮಾರ್ ಪ್ಲೇಸ್ ಅಲ್ಲಿ ಮಾಧವರಾವ್ ಸಿಂಧ್ಯಾ ಅವರ ಮಗ ಜ್ಯೋತಿರಾದಿತ್ಯ ಸಿಂಧ್ಯಾ. ಕಮಲ್ನಾಥ್ 2.5 ವರ್ಷ ಸಿಎಂ ಆಗಬೇಕಿತ್ತು. 2.5 ವರ್ಷ ಅವರು ಸಿಎಂ ಆದರು. 2.5 ವರ್ಷದ ಬಳಿಕ ಕಮಲ್ನಾಥ್ ಮುಖ್ಯಮಂತ್ರಿ ಪಟ್ಟ ಬಿಟ್ಟು ಕೊಡಲಿಲ್ಲ. ಪಾಪ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳೋಕ್ಕಲ್ಲ, ಬಿಡೋಕ್ಕಲ್ಲ, ಊಳೋಕ್ಕಲ್ಲ, ನುಂಗೋಕ್ಕಲ್ಲ. ಹೈಕಮಾಂಡ್ಗೆ ಹೋದ್ರೆ ಹೈಕಮಾಂಡ್ ಕೇರೆ ಮಾಡಲಿಲ್ಲ. ಹೈಕಮಾಂಡ್ ಕೂಡ ಮನವೊಲಿಸೋ ಕೆಲಸ ಮಾಡಲಿಲ್ಲ. ಆಗ ಮುಖ್ಯಮಂತ್ರಿ ಕುರ್ಚಿ ಸಿಗದ ಕಾರಣಕ್ಕಾಗಿ ಸಿಡಿದೇಳ್ತಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ. ಸಿಂಧ್ಯಾ ಬಣದ 22 ಶಾಸಕರು ರಾಜೀನಾಮೆ ಕೊಡ್ತಾರೆ. ಈ ಸಿಂಧ್ಯಾ ಮಾಧವರಾವ್ ಸಿಂಧ್ಯಾ ಅವರ ಮಗ. ಮಾಧವರಾವ್ ಸಿಂಧ್ಯಾ ಅಪ್ಪಟ ಕಾಂಗ್ರೆಸ್ಸಿಗ. ಅವರೊಂದು ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಬಿಡ್ತಾರೆ. ಇಲ್ಲಾಂತಂದ್ರೆ ಮುಖ್ಯಮಂತ್ರಿಗೆ ಹೇಳಿ ಮಾಡಿಸಿದಂತ ಅಭ್ಯರ್ಥಿ ಅವರು. ಅವರಿರ್ಬೋದು ಅಥವಾ ಈ ಸಚಿನ್ ಪೈಲಟ್ ಅವರ ತಂದೆ ರಾಜೇಶ್ ಪೈಲಟ್. ಸಚಿನ್ ಪೈಲಟ್ಗೂ ಹಂಗೆ ಆಯ್ತು ರಾಜಸ್ಥಾನದಲ್ಲಿ. ಅಶೋಕ್ ಗೆಹ್ಲೋಟ್ ಮತ್ತು ಇವರ ನಡುವೆ ಒಂದು ಒಪ್ಪಂದ ಆಗುತ್ತೆ. 2.5 ವರ್ಷ ಅಂತೇಳಿ. ಅಶೋಕ್ ಗೆಹ್ಲೋಟ್ ಬಿಟ್ಕೊಡೋದಿಲ್ಲ.
ಎಐಸಿಸಿ ಅಧ್ಯಕ್ಷ ಮಾಡ್ತೀನಂತೆ ಬಿಟ್ಕೊಡೋದಿಲ್ಲ. ಅವ್ರು ಸ್ವಲ್ಪ ಏನೋ ಸಚಿನ್ ಪೈಲಟ್ ಹೋಗ್ಬಿಡ್ತಾರೆ ಅಂತ ಆಯ್ತು ಒಮ್ಮೆ ಬಿಜೆಪಿಗೆ, ಬಟ್ ಹೋಗ್ಲಿಲ್ಲ. ಇಲ್ಲೇನಾಯ್ತು, ಕೊಟ್ಟಿಲ್ಲ ಅಂತ ಹೇಳುವಾಗ ನೋಡಿ 22 MLA ಕರ್ಕೊಂಡು ಹೋಗ್ಬಿಟ್ರು. ಯಾರು? ಜ್ಯೋತಿರಾದಿತ್ಯ ಸಿಂಧ್ಯಾ. ಮಧ್ಯಪ್ರದೇಶ ಕಾಂಗ್ರೆಸ್ ಸರ್ಕಾರ ಅಲ್ಪಮತಕ್ಕೆ ಕುಸಿದೋಯ್ತು. 230 ಶಾಸಕರಿರೋದಲ್ಲಿ ವೀಕ್ಷಕರೇ, 230 ಶಾಸಕ ಬಲದ ವಿಧಾನಸಭೆ 208ಕ್ಕೆ ಕುಸಿಯಿತು. ಅಂದ್ರೆ ಕಾಂಗ್ರೆಸ್ ಬಲ 114ರಿಂದ 92ಕ್ಕೆ ಕುಸಿತ ಕಂಡಿತು. ಹಾಗಾಗಿ ನಾನು ಮೊನ್ನೆ ಕೂಡ ಅದೇ ಕಥೆಯನ್ನು ಹೇಳಿದೆ ನಿಮಗೆ. ಕಾಂಗ್ರೆಸ್ ಎಷ್ಟಿದೆ? 140 ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಎಷ್ಟಿದೆ? 84 ಇದೆ. ಒಂದು ವೇಳೆ ಅಲ್ಪಮತಕ್ಕೆ ಕುಸಿಬೇಕು ಅಂತಂದ್ರೆ 83ಕ್ಕೆ ಬರಬೇಕು. ಕಾಂಗ್ರೆಸ್ 83ಕ್ಕೆ ಬರಬೇಕು ಅಂತಂದ್ರೆ 56 ಜನ ರಾಜೀನಾಮೆ ಕೊಡಬೇಕು. ಅದು ಈಸಿ ಅಲ್ಲ. ಇಲ್ಲಿ 22 ಜನ ರಾಜೀನಾಮೆ ಕೊಟ್ಟಾಗ 107 ಶಾಸಕರ ಬಲ ಹೊಂದಿದ್ದ ಬಿಜೆಪಿ ಸರ್ಕಾರ ರಚನೆ ಮಾಡಿತು. ಶಿವರಾಜ್ ಸಿಂಗ್ ಚೌಹಾಣ್ ಮತ್ತೆ ಮುಖ್ಯಮಂತ್ರಿ ಆದರು. ಆಯ್ತಾ? ಜ್ಯೋತಿರಾದಿತ್ಯ ಸಿಂಧ್ಯಾ ಬಿಜೆಪಿಗೆ ಹೋದ್ರು, ಅವರು ಕೇಂದ್ರದಲ್ಲಿ ಮಂತ್ರಿ ಆದ್ರು. ಈಗಲೂ ಕೂಡ ಬಿಜೆಪಿ ಜೊತೆನೇ ಇದ್ದಾರೆ. ಅದಾದ ನಂತರ ನಡೆದಂತ ಚುನಾವಣೆಯಲ್ಲಿ 165 ಬಂತು ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ. ನಮ್ಮ ಕರ್ನಾಟಕದಿಂದ ಸಿಟಿ ರವಿ ಅವರಲ್ಲಿ ಉಸ್ತುವಾರಿ ಆಗಿದ್ದು 165. ಆಗ ಅಲ್ಲಿ ಮುಖ್ಯಮಂತ್ರಿ ಮಾಡಲಿಲ್ಲ, ಅವರನ್ನ ಕೇಂದ್ರ ಕರ್ಕೊಂಡು ಹೋಗೋದು ಬೇರೆ ವಿಚಾರ. ಈಗ ಡಿ ಕೆ ಶಿವಕುಮಾರ್ ಈ ತರ ಮಾಡ್ತಾರಾ? ಆದ್ರೆ ಇಲ್ಲಿ ಅಷ್ಟು ಈಸಿ ಅಲ್ಲ. ಯಾಕಂದ್ರೆ 140 ಜನರಿಂದ ಎಷ್ಟು ಜನ ಕರ್ಕೊಂಡು ಹೋಗ್ಬೋದು ನೀವು? ಸರ್ಕಾರ ಬೀಳಿಸೋದಕ್ಕೆ ಅಷ್ಟು ಈಸಿ ಅಲ್ಲ. ಆದ್ರೆ ಸಂದೇಶವನ್ನಂತೂ ಕೊಟ್ಟಿದ್ದಾರೆ. ಏನಾಗುತ್ತೆ ನೋಡೋಣ.